ಸಿದ್ದರಾಮಯ್ಯ ಮೊಟ್ಟ ಮೊದಲ ಬಾರಿಗೆ 5 ವರ್ಷ ಸಿಎಂ ಅಂತ ಘಂಟಾಘೋಷವಾಗಿ ಹೇಳಿಕೊಂಡಿದ್ದಾರೆ. ಈ ಹಿಂದೆ 5 ವರ್ಷ ನಮ್ಮದೇ ಸರ್ಕಾರ ಅಂತಿದ್ದ ಸಿದ್ದು ಈಗ ನಾನೇ ಅಂತಿದ್ದಾರೆ. 2 ದಿನದಲ್ಲಿ ಟ್ವಿಸ್ಟ್ ಕೊಟ್ಟಂತ ಸಿದ್ದರಾಮಯ್ಯ ವಿರೋಧಿಗಳಿಗೆ ವ್ಯಾರಂಟಿ ಕಾರ್ಡ್ ತೋರಿಸಿದ್ದಾರೆ. ಈ ಬೆನ್ನಲ್ಲೇ ಡಿಕೆಶಿ ಮೌನದ ಮನೆ ಸೇರಿದ್ದು ತಮ್ಮದೇ ಬಣದ ಶಾಸಕರಿಗೆ ಬೋಧಿ ವೃಕ್ಷದ ಕೆಳಗೆ ಪಾಠ ಮಾಡಿದ್ದಾರೆ. ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ ಸಿಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಸಿಎಂ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವ್ರಿಗೆ ವಾಪಸ್ ಬರೋ ಯಾರು ಮಾತಾಡೋದು, ಬೇರೆಯವ್ರಿಗೆ ವಾಪಸ್ ಬರೋ ಯಾರು ಮಾತಾಡೋದು. ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಸಂಕ್ರಾಂತಿ, ಇದೆಲ್ಲವೂ ಈಗ ಭ್ರಾಂತಿ. ರಾಜ್ಯ ರಾಜಕಾರಣದಲ್ಲಿ ರಾಜಣ್ಣ ಸಿಡಿಸಿದ್ದ ಮಾತು ವಾರಗಳ ಕಾಲ ತಂದೂರಿ ಬೇಯ್ದಂತೆ ಬೇಯ್ದು ಹೊತ್ತಿದ ಹಳಕಿಯಾಗಿದೆ. ರಾಜಣ್ಣ ಹೇಳಿಕೆ ಹಲವು ಆಯಾಮದಲ್ಲಿ ವಿಶ್ಲೇಷಣೆಗೆ ಒಳಪಡುತ್ತಿದೆ. ಪ್ರತಿಕ್ರಿಯೆಗಳು, ಸಮರ್ಥನೆಗಳು, ಅಪಸ್ವರಗಳ ಮೆರವಣಿಗೆ. ಹೈಕಮಾಂಡ್ನೇ ಇಕ್ಕಟ್ಟಿಗೆ ಸಿಲುಕಿಸಿ ಬಿಕ್ಕಟ್ಟಿನ ಮಹಾಯುದ್ಧಕ್ಕೆ ಮುನ್ನುಡಿ ಬರೆದಿದೆ. ಪಂಚವಾರ್ಷಿಕ ಸಿಎಂ, ಪಟ್ಟದಾಟಕ್ಕಿಳಿದ ಸಿದ್ದು. ಹೈಕಮಾಂಡ್ ಇಕ್ಕಟ್ಟು, ಸೃಷ್ಟಿಯಾಯಿತು ಬಿಕ್ಕಟ್ಟು. ಏನಿಲ್ಲ ಅಂತ ಎಷ್ಟೇ ಕೊಳಲನಾದ ಕೇಳಿಸಿದ್ರು ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿಕೆಶಿ ನಡುವೆ ಸುಳ್ಳುಗಳೆಲ್ಲ ನಿಜವಲ್ಲ ಅನ್ನೋದನ್ನ ಸಾಬೀತು ಮಾಡ್ತಿದೆ ನೋಡಿ. 5 ವರ್ಷ ನಾನೇ ಸಿಎಂ ಅಂತ ಹರುಷದಿಂದ ಹೇಳಿದ್ದ ಸಿದ್ದು ಮಾತು ಅಂತ್ಯದ ಆರಂಭ ರೀತಿ ಕಾಣಿಸ್ತಿದೆ. ಸಿದ್ದರಾಮಯ್ಯ ಎಲ್ಲ ಕಡೆಯಿಂದಲೂ ಡಿಕೆಶಿಯನ್ನ ಕಟ್ಟಿ ಹಾಕ್ತಿದ್ದು ಸಿಂಗಲ್ ಸಿಡಿಗುಂಡು ಸಿಡಿಸಿ ತಮ್ಮ ಪಟ್ಟ ಪಂಚವಾರ್ಷಿಕ ಯೋಜನೆಯಂತ ಪ್ರಕಟಿಸಿ ವಿರೋಧಿಗಳಿಗೆ ಏದುಸಿರು ಹೆಚ್ಚಿಸಿದ್ದಾರೆ. ತುತ್ತು ಸುಲಭ ಅಲ್ಲ ಅಂತ ತಿಳಿದು ಡಿಸಿಎಂ ಡಿಕೆ ಪಟ್ಟಕ್ಕಾಗಿ ಮೌನಾಸ್ತ್ರ ಧರಿಸಿದ್ದಾರೆ. ಬೆಂಬಲಿಗರಿಗೆ ಶಾಂತಿ ಸಂದೇಶ ನೀಡಿ ಇಕ್ಬಾಲ್ ಹುಸೇನ್ಗೆ ಶಿಸ್ತಿನ ಪಾಠದ ಭಾಗವಾಗಿ ನೋಟಿಸ್ ಕೊಟ್ಟಿದ್ದಾರೆ. ನನ್ನ ಹೆಸರು ಹೇಳಿ ಸಿಎಂ ಮಾಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಸಿದ್ದರಾಮಯ್ಯ ಸಿಎಂ ಇದ್ದಾಗ ಬೇರ್ಯಾರು ಅಪಸ್ವರ ಎತ್ತಬಾರದು ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟು. ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ ಸಿಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಬೇರೆಯವ್ರಿಗೂ ನೋಟಿಸ್ ಕೊಡಲೇಬೇಕಾಗ್ತದೆ. ಡಿಸಿಪ್ಲಿನ್ ಇಂಪಾರ್ಟೆಂಟು. ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ ಸಿಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಸಿಎಂ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವ್ರದ್ದು ಅಪಸ್ವರ ಯಾರು ಮಾತಾಡೋದು. ಎಲ್ಲಾರು ಕಷ್ಟ, ನನ್ನಂತವ್ರು 100 ಜನ ಕಷ್ಟಪಟ್ಟಿದ್ದಾರೆ. ನಾನು ಒಬ್ಬನೇ ಪಟ್ಟಿದ್ದೇನಾ? 1000 ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ನಾವು ಯೋಚನೆ ಮಾಡೋದು. ಗುರುವಿನ ಎಚ್ಚರಿಕೆಯ ನಡುವೆಯೂ ಇಕ್ಬಾಲ್ ಮತ್ತದೇ ರಾಗ ಮೀಟಿದ್ದಾರೆ. ನನ್ನ ಹೇಳಿಕೆಗೆ ಬದ್ಧ ಅಂತ ಹೇಳಿ ನೋಟಿಸ್ಗೆ ಉತ್ತರಿಸ್ತೀನಿ ಅಂತ ಕದನ ವಿರಾಮ ಜಾರಿಗೆ ತಂದಿದ್ದಾರೆ. ನಾನು ನನ್ನ ಹೇಳಿಕೆ ನಾನು ಬದ್ಧವಾಗಿದ್ದೀನಿ. ಐ ಸ್ಟ್ಯಾಂಡ್ ಬೈ ಮೈ ವರ್ಡ್ಸ್ ಇದ್ದೀನಿ. ನಾನು ಶಿಸ್ತನ್ನು ಉಲ್ಲಂಘನೆ ಮಾಡಬೇಡ್ದು. ನಾವು ಹೈಕಮಾಂಡ್ ಬಿಟ್ಟಿದ್ದ ವಿಚಾರ ಇದು. ಹೈಕಮಾಂಡ್ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನ್ನಲ್ಲೇನಿತ್ತು ನಾನು ಅದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಆಯಿತು, ನಾನು ಇನ್ನು ಮೇಲೆ ಹೇಳಿಕೆ ಕೊಡಲ್ಲ. ಇನ್ನು ಇಕ್ಬಾಲ್ ಬಾಲಕೃಷ್ಣ ಹೇಳಿಕೆಗೆ ಕೆಲ ಸಚಿವರು ಗರಂ ಆಗಿದ್ದಾರೆ. ಯಾರೋ ಒಂದಿಬ್ಬರ ಅಭಿಪ್ರಾಯ ಇಡೀ 140 ಶಾಸಕರ ಅಭಿಪ್ರಾಯ ಆಗಲ್ಲ ಅಂತ ಕಾರ್ಮಿಕ ಸಚಿವ ಲಾಡ್ ಕೌಂಟರ್ ಮಾಡಿದ್ರೆ, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬ್ಯಾಲೆನ್ಸಿಂಗ್ ಬ್ಯಾಟಿಂಗ್ ಮಾಡಿದ್ದಾರೆ. ಆ 4 ಹೇಳಿದ್ರೆ ಮಾತ್ರ ಅಂತಿಮ ಅಂತ ವಿವಾದಗಳ ಮಾತಿಗೆ ತೆರೆ ಎಳೆಯೋಕೆ ಯತ್ನಿಸಿದ್ರು. 140 ಇರತಕ್ಕಂಥ ಜನಸಂಖ್ಯೆಯಲ್ಲಿ ಒಬ್ಬರಿಬ್ಬರು ಅಭಿಪ್ರಾಯಗಳನ್ನ ಎಲ್ಲ ಸಂಪೂರ್ಣ ಅಭಿಪ್ರಾಯ ಆಗೋದಿಲ್ಲ. ಅವ್ರು ಯಾರು ಹೇಳ್ತಾರೆ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಬಾರ್ದು ಅಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ ಅಂತ ಹೇಳ್ತಾ ಇದ್ದೇನಿಲ್ಲ. ಮೆರಿಟ್ ಇದೆ ರೀ. ಸಿದ್ದರಾಮಯ್ಯ ಸಾಹೇಬರು ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಈಸ್ ಒನ್ ಆಫ್ ದ ಮೋಸ್ಟ್ ಮೆರಿಟೋರಿಯಸ್. ನಿಮಗೆ ಗೊತ್ತಿಲ್ವಾ ಮೆರಿಟ್ ಇಲ್ಲ ಅಂತ ಹೇಳ್ತೀರಾ ನೀವು? ಈಸ್ ಒನ್ ಆಫ್ ದ ಮೋಸ್ಟ್ ಮೆರಿಟೋರಿಯಸ್ ಸಿಎಂ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ ನಾನು ಹೇಳಬಲ್ಲೆ ಅಂತ ಈ ಸಂದರ್ಭಕ್ಕೆ ಹೇಳ್ತೀನಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸುರ್ಜೇವಾಲಾ ಅವರು ಗಟ್ಟಿಯಾದ ನಿರ್ಧಾರ ತಗೋಬೇಕು. ನನ್ನೂ ಸೇರಿಸಿ ನಾನು ಕೂಡ ಪಕ್ಷಕ್ಕೆ ಹಾನಿಯಾಗಿದ್ದ ರೀತಿ ನಾನು ಕೂಡ ಮಾತಾಡಬಾರ್ದು, ಯಾರು ಕೂಡ ಮಾತಾಡಬಾರ್ದು. ಇಲ್ಲಾಂದರೆ 3 ವರ್ಷಕ್ಕೆ ಎಲೆಕ್ಷನ್ ಬರುತ್ತಲ್ಲ, ಆ ಸಂದರ್ಭದಲ್ಲಿ ಇದೆಲ್ಲ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಈಗ ಮುಖ್ಯಮಂತ್ರಿ ಬದಲಾವಣೆ ಏನು ಬೇಡ ಅಂತೀರಾ ಸರ್? ಮಾತಾಡೋದು ಬೇಡ. ಖರ್ಗೆ ಅವರು ಏನು ಹೇಳಿದ್ದಾರೆ, ನಮ್ಮ ಪಕ್ಷದ ಸುಪ್ರೀಂ ಅವರು ಅಲ್ವಾ,
ಅವರೇನು ಹೇಳ್ತಾರೋ ಅದೇ ರೀತಿ. ಒಟ್ಟಾರೆ ಡಿಕೆಶಿ ಸಿಎಂ ಸ್ಥಾನ ಬೇಕು ಅಂತ ಪಟ್ಟು ಸಡಿಲಿಸೋದು ಕಷ್ಟ. ಅತ್ತ ಸಿದ್ದರಾಮಯ್ಯ ಮತ್ತು ಕ್ಯಾಂಪ್ ಹೊಸ ಪಿಕ್ಚರ್ ತೋರಿಸಿದೆ. ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಪಕ್ಷಕ್ಕೆ ಲಾಭಕ್ಕಿಂತ ನಷ್ಟವೇ ಹೆಚ್ಚು. ಇತ್ತ ಡಿಕೆಶಿ ಕೈಬಿಟ್ರೆ ಸಂಘಟನೆಗೆ ಪೆಟ್ಟು. ಇದರ ಮಧ್ಯೆ ಹೈಕಮಾಂಡ್ ಹಾಕಬೇಕಿರುವ ಹೆಜ್ಜೆ ಹಗ್ಗದ ನಡಿಗೆ ಅಷ್ಟೇ ಸೂಕ್ಷ್ಮ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.